ಯೋಗೇಶ್ ಗೌಡ ಕೊಲೆ ಕೇಸ್ ಕುರಿತು ನ್ಯಾಯಾಲಯದ ತೀರ್ಪು ಹೊರಬಿದ್ದಿದೆ. ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬುಧವಾರ ತೀರ್ಪನ್ನ ನೀಡಿದೆ. ಆದರೆ ಬುಧವಾರ ತೀರ್ಪಿನ ಜೊತೆಗೆ ಶಿಕ್ಷೆ ಪ್ರಮಾಣ ಘೋಷಣೆ ಮಾಡಿಲ್ಲ. ಬದಲಿಗೆ ಗುರುವಾರ ಶಿಕ್ಷೆಯ ಪ್ರಮಾಣ ಪ್ರಕಟಿಸುವುದಾಗಿ ಹೇಳಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಪಾಲಾಗಿದ್ದಾರೆ. ಏನಿದು ಯೋಗೇಶ್ ಗೌಡ ಕೊಲೆ ಕೇಸ್ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸುದೀರ್ಘ 10 ವರ್ಷಗಳ ಕಾನೂನು ಹೋರಾಟದ ಬಳಿಕ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ತೀರ್ಪು ಬಂದಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಪಾಲಾಗಿದ್ದಾರೆ. ಬುಧವಾರ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದೆ. ಗುರುವಾರ ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಗುರುವಾರ ವಿಧಿಸುವ ಶಿಕ್ಷೆಯ ಪ್ರಮಾಣ ಆಧರಿಸಿ ಶಾಸಕತ್ವ ಸ್ಥಾನದ ಅನರ್ಹತೆ ತೀರ್ಮಾನವಾಗಲಿದೆ. ಇಷ್ಟಕ್ಕೂ ಏನಿದು ಯೋಗೇಶ್ ಗೌಡ ಕೊಲೆ ಕೇಸ್? ಯಾವಾಗ ನಡೀತು? ಸಿಬಿಐ ಎಂಟ್ರಿ ಕೊಟ್ಟ ಬಳಿಕ ಸಿಕ್ಕ ತಿರುವುಗಳೇನು ಅಂತ ನೋಡೋಣ ಬನ್ನಿ. ಜೂನ್ 15, 2016 ಬುಧವಾರ ಬೆಳಗ್ಗೆ 7:30ಕ್ಕೆ ಹುಬ್ಬಳ್ಳಿಯ ಸಪ್ತಾಪುರದ ಬಳಿ ಇರೋ ಜಿಮ್ ಬಳಿ ಯೋಗೇಶ್ ಗೌಡ ಅನ್ನೋರನ್ನ ದುಷ್ಕರ್ಮಿಗಳು ಮಚ್ಚುಲಾಂಗುಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಯೋಗೇಶ್ ಗೌಡ ಹತ್ಯೆ ಮಾಡಿದ್ದ ರೀತಿ ಕಂಡು ಹುಬ್ಬಳ್ಳಿಯ ಜನ ಬೆಚ್ಚಿ ಬಿದ್ದಿದ್ರು. ಬೆಳ್ಳಂಬೆಳಗ್ಗೆ ಒಬ್ಬ ವ್ಯಕ್ತಿಯ ಮೇಲೆ ಎರಗಿದ ಮಾನವ ರೂಪದ ಮೃಗಗಳು ಕೊಚ್ಚಿ ಕೊಂದಿದ್ರು. ಕೊಲೆ ಮಾಡಿದ ರೀತಿ ಕಂಡು ಜನ ನಡುಗಿ ಹೋಗಿದ್ರು. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರವನ್ನ ಬೆಚ್ಚಿ ಬೀಳಿಸಿದ ಕೊಲೆ ಆರೋಪಿಗಳನ್ನ ಬಂಧಿಸಲು ಜನ ಪೊಲೀಸರ ಮೇಲೆ ಒತ್ತಡ ಹೇರಲು ಶುರು ಮಾಡಿದ್ರು. ಜೂನ್ 17, 2016 ಶುಕ್ರವಾರ ಪೊಲೀಸರು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಮೊದಲ ಆರೋಪಿಯಾಗಿದ್ದ ಬಸವರಾಜ ಮುತ್ತಗಿ, ವಿಕ್ರಮ್ ಬಳ್ಳಾರಿ, ಕೀರ್ತಿಕುಮಾರ್ ಕುರಹಟ್ಟಿ, ಸಂದೀಪ್ ಸವದತ್ತಿ, ವಿನಾಯಕ ಕಟಗಿ ಮತ್ತು ಮಹಾಬಳೇಶ್ ಹೊಂಗಲ ಅನ್ನೋ 6 ಜನ ಆರೋಪಿಗಳನ್ನ ಬಂಧಿಸಿದ್ರು. ಮೊದಲಿಗೆ ಇವರೇ ಯೋಗೇಶ್ ಗೌಡನನ್ನ ಮರ್ಡರ್ ಮಾಡಿದ್ದಾರೆ ಅಂತ ಭಾವಿಸಲಾಗಿತ್ತು. ಕಾಲ ಕಳೆದಂತೆ ಇವರು ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತಾಗಿತ್ತು. ಇದರ ನಡುವೆ ಜೂನ್ 25, 2016 ಶನಿವಾರದಂದು ಯೋಗೇಶ್ ಗೌಡ ಮನೆಗೆ ಆಗಿನ ವಿಪಕ್ಷ ನಾಯಕ BS ಯಡಿಯೂರಪ್ಪ, ಸಂಸದ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಮೃತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ನವೆಂಬರ್ 17, 2017 ಶುಕ್ರವಾರ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿತ್ತು. ಯೋಗೇಶ್ ಗೌಡ ಕೊಲೆ ಪ್ರಕರಣದ ವಿಚಾರಣೆ ನಡೆಸಿದ ಜಡ್ಜ್ ಮೇಲೆ ತಮಗೆ ವಿಶ್ವಾಸ ಇಲ್ಲ ಅಂತ ಯೋಗೇಶ್ ಸಹೋದರ ಗುರುನಾಥ್ ಗೌಡ ಕರ್ನಾಟಕ ಹೈಕೋರ್ಟ್ನ ಅಂದಿನ ಮುಖ್ಯ ನ್ಯಾಯಮೂರ್ತಿ HG ರಮೇಶ್ಗೆ ಪತ್ರ ಬರೆದಿದ್ರು. ಅಲ್ಲದೆ ಕೊಲೆ ಪ್ರಕರಣದಲ್ಲಿ ರಾಜಿ ಮಾಡಿಕೊಳ್ಳುವಂತೆ ಇಬ್ಬರು ಡಿವೈಎಸ್ಪಿಗಳು ಒತ್ತಡ ಹೇರುತ್ತಿದ್ದಾರೆ ಅಂತ ಗುರುನಾಥ ಗೌಡರಿಂದ ಎಸ್ಪಿಗೆ ದೂರು ನೀಡಲಾಗಿತ್ತು. ನವೆಂಬರ್ 23, 2017 ಗುರುವಾರದಂದು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಮೊದಲ ಬಾರಿ ವಿನಯ್ ಕುಲಕರ್ಣಿ ಹೆಸರು ಕೇಳಿಬಂದಿತ್ತು. ಇದು ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಗಿತ್ತು. ಕೊಲೆ ಕೇಸ್ನಲ್ಲಿ ಸುಮ್ಮನೆ ವಿನಯ್ ಕುಲಕರ್ಣಿ ಹೆಸರು ಎಳೆದು ತರಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದ್ರೆ, ವಿನಯ್ ಕುಲಕರ್ಣಿ ಕೊಲೆಯ ಮಾಸ್ಟರ್ ಮೈಂಡ್ ಅಂತ ಬಿಜೆಪಿ ಆರೋಪಿಸಿತ್ತು. ಸೆಪ್ಟೆಂಬರ್ 6, 2019 ಪ್ರಕರಣ ಸಿಬಿಐಗೆ ವರ್ಗಾವಣೆ. ಸಿಬಿಐ ವಿಚಾರಣೆ ನಡೆಸಿದ ವೇಳೆ ರಣರೋಚಕ ಸತ್ಯ ಬಯಲು. 2017ರಿಂದ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬಂದ ಬಳಿಕ ಈ ಕೇಸ್ಗೆ ರಾಜಕೀಯ ಬಣ್ಣ ಮೆತ್ತಿಕೊಂಡಿತ್ತು. ವಿನಯ್ ಕುಲಕರ್ಣಿ ವಿರುದ್ಧ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಕ್ಕಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಯಡಿಯೂರಪ್ಪ ಧಾರವಾಡ ತಾಲೂಕಿನ ಹೆಬ್ಬಳ್ಳಿಯಲ್ಲಿ ಯೋಗೇಶ್ ಗೌಡ ಕೊಲೆ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟದೇ ಇದ್ರೆ ನನ್ನನ್ನ ಯಡಿಯೂರಪ್ಪ ಅಂತ ಕರೀಬೇಡಿ ಅಂತ ಗುಡುಗಿದ್ರು. ಯಡಿಯೂರಪ್ಪ ಹೇಳಿದ್ದಂತೆಯೇ ಅವರು ಸಿಎಂ ಆದ ಬಳಿಕ ಪ್ರಕರಣವನ್ನ ಸಿಬಿಐಗೆ ವಹಿಸಿದ್ರು. ಸೆಪ್ಟೆಂಬರ್ 6, 2019 ರಾಜ್ಯ ಸರ್ಕಾರ ಪ್ರಕರಣವನ್ನ ಸಿಬಿಐಗೆ ವಹಿಸಿತು. ಯಾವಾಗ ಸಿಬಿಐ ತನ್ನ ವಿಚಾರಣೆ ಆರಂಭಿಸಿತು, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ರಣರೋಚಕ ತಿರುವು ಸಿಕ್ಕಿತ್ತು. ಪೊಲೀಸರು ಬಂಧಿಸಿದ್ದವರು ಕೊಲೆಗಾರರೇ ಅಲ್ಲ ಅಂತ ಸಿಬಿಐ ಅಧಿಕಾರಿಗಳು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ರು. ಇದಾದ ಬಳಿಕ ರಣರೋಚಕ ಸತ್ಯ ಬಯಲಾಗಿತ್ತು. ಅಸಲಿ ಹಂತಕರ ಕೈಗೆ ಕೋಳ ತುಡಿಸಿದ ಸಿಬಿಐ ಅಧಿಕಾರಿಗಳು. ನವೆಂಬರ್ 5, 2021 ಮೊದಲ ಬಾರಿ ವಿನಯ್ ಅರೆಸ್ಟ್.
ಯೋಗೇಶ್ ಗೌಡ ಕೊಲೆಯಾದ 2 ದಿನಗಳ ಬಳಿಕ 6 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಯೋಗೇಶ್ ಗೌಡರನ್ನ ಕೊಲೆ ಮಾಡಿದ್ದು ಅವರೇ ಅಂತ ಪೊಲೀಸರು ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ರು. ಆದ್ರೆ ಸಿಬಿಐ ತನಿಖೆಗೆ ಇಳಿದಾಗ ಅಸಲಿಗೆ ಈ 6 ಜನ ಯೋಗೇಶ್ ಗೌಡರನ್ನ ಕೊಲೆ ಮಾಡಿಲ್ಲ ಅಂತ ಕಂಡುಕೊಂಡಿದ್ರು. ಯಾಕಂದ್ರೆ 6 ಜನರ ಪ್ರತ್ಯೇಕ ವಿಚಾರಣೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ನೀಡಿದ್ರು. ಅಲ್ಲಿಗೆ ಇವರು ಕೊಲೆಗಾರರಲ್ಲ ಅಂತ ತೀರ್ಮಾನವಾಗಿತ್ತು. ಹಾಗಿದ್ರೆ ಯೋಗೇಶ್ ಗೌಡ ಕೊಲೆ ಮಾಡಿದ್ಯಾರು ಅಂತ ಸಿಬಿಐ ಅಧಿಕಾರಿಗಳು ತಮ್ಮದೇ ರೀತಿಯಲ್ಲಿ ವಿಚಾರಣೆ ಶುರು ಮಾಡಿದ್ರು. ಸಿಬಿಐ ಅಧಿಕಾರಿಗಳು ಯೋಗೇಶ್ ಗೌಡನನ್ನ ಹತ್ಯೆ ಮಾಡಿದ್ದವರ ಹುಡುಕಾಟ ಶುರು ಮಾಡಿದ್ರು. ಈ ವೇಳೆ ಕೊಲೆಗಾರರು ಒಂದೊಂದು ದಿಕ್ಕಿನಲ್ಲಿ ತಲೆಮರೆಸಿಕೊಂಡಿದ್ರು. ಕೊನೆಗೆ ಮಾರ್ಚ್ 7, 2021ರಂದು ದಿನೇಶ್, ಅಶ್ವಥ್, ನಾದಿರ್ ಅಹಮದ್, ಶಾನವಾಜ್, ನೂತನ್ ಮತ್ತು ಹರ್ಷಿತ್ ಅನ್ನೋರನ್ನ ಬಂಧಿಸಿದ್ರು. ಇದಾದ ಬಳಿಕ ಸುಮಾರು 3 ತಿಂಗಳು ಸಿಬಿಐ ತನಿಖೆ ನಿಂತು ಹೋಗಿತ್ತು. 3 ತಿಂಗಳ ಬಳಿಕ ಮತ್ತೆ ತನಿಖೆ ಶುರುವಾಗಿತ್ತು. ತನಿಖೆ ಶುರುವಾಗ್ತಿದ್ದಂತೆ ವಿನಯ್ ಸಹೋದರ ವಿಜಯ್ ಸೇರಿ ಹಲವು ಕಾಂಗ್ರೆಸ್ ಮುಖಂಡರ ವಿಚಾರಣೆ ನಡೆಸಿತು. ಬಳಿಕ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಸುದೀರ್ಘ ವಿಚಾರಣೆಯ ಬಳಿಕ ನವೆಂಬರ್ 5, 2021ರಂದು ಮೊದಲ ಬಾರಿಗೆ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿ ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಕಳಿಸಿದ್ರು. ಒಂಬತ್ತು ತಿಂಗಳು ಜೈಲುವಾಸದ ಬಳಿಕ ಷರತ್ತುಬದ್ಧ ಜಾಮೀನು. ಸಾಕ್ಷ್ಯನಾಶಕ್ಕೆ ಯತ್ನದಿಂದ ಸುಪ್ರೀಂನಿಂದ ಬೇಲ್ ಕ್ಯಾನ್ಸಲ್. 2021ರಲ್ಲಿ ಕೊಲೆ ಕೇಸ್ನಲ್ಲಿ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಬಂಧಿಸಿದ್ರು. ಬಳಿಕ ಅವರನ್ನ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಇರಿಸಲಾಗಿತ್ತು. ಜಾಮೀನಿಗಾಗಿ ವಿನಯ್ ಕುಲಕರ್ಣಿ ಸಲ್ಲಿಸಿದ ಅರ್ಜಿಗಳನ್ನ ಕೆಳಹಂತದ ನ್ಯಾಯಾಲಯಗಳು ವಜಾ ಮಾಡಿದ್ವು. ಹೀಗಾಗಿ ಅವರು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಆದರೆ ಯಾವುದೇ ಕಾರಣಕ್ಕೂ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಬಾರದು ಅಂತ ಸಿಬಿಐ ಪ್ರಬಲ ವಾದ ಮಂಡಿಸಿತು. ಆದರೆ 9 ತಿಂಗಳು ಜೈಲುವಾಸ ಅನುಭವಿಸಿದ ಬಳಿಕ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡಬಾರದು ಅಂತ ಷರತ್ತು ವಿಧಿಸಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು. ಇದಾದ ಬಳಿಕ 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಬಂದಿದ್ರು. ಯಾವಾಗ ಮತ್ತೆ ಶಾಸಕರಾದ್ರೋ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡೋಕೆ ಯತ್ನಿಸಿದ್ರು. ಇದಕ್ಕೆ ಬೇಕಾದ ಪುರಾವೆಗಳನ್ನ ಸಿಬಿಐ ಪರ ವಕೀಲರು ಒದಗಿಸಿದ್ರು. ಹೀಗಾಗಿ 2025ರ ಜೂನ್ನಲ್ಲಿ ಸುಪ್ರೀಂ ಕೋರ್ಟ್ ಷರತ್ತು ಉಲ್ಲಂಘನೆ ಮಾಡಿದ್ದಕ್ಕೆ ವಿನಯ್ ಕುಲಕರ್ಣಿಗೆ ನೀಡಿದ್ದ ಜಾಮೀನು ರದ್ದು ಮಾಡಿತ್ತು. ಹೀಗಾಗಿ ಪುನಃ ಜೈಲು ಸೇರಿದ್ರು. ಸುಮಾರು 8 ತಿಂಗಳು ಜೈಲಿನಲ್ಲಿ ಕಾಲ ಕಳೆದ ಬಳಿಕ ಯೋಗೇಶ್ ಗೌಡ ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆ ಪೂರ್ಣವಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಜಾಮೀನು ನೀಡಿತ್ತು. ಆದ್ರೆ ಈಗ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಪಾತ್ರವಿದೆ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ವಿನಯ್ ಕುಲಕರ್ಣಿ ಅಪರಾಧಿ ಅಂತ ತೀರ್ಪು ನೀಡಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಸೇರುವಂತಾಗಿದೆ. ಅಂತೂ ಇಂತೂ 10 ವರ್ಷಗಳ ಬಳಿಕ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ತೀರ್ಪು ಬಂದಿದೆ. ಬಿಜೆಪಿ ನಾಯಕ ಯೋಗೇಶ್ ಗೌಡ ತನಗೆ ಮಗ್ಗಲು ಮುಳ್ಳಾಗಬಹುದು ಅಂತ ವಿನಯ್ ಕುಲಕರ್ಣಿ ಆತನ ಕೊಲೆ ಮಾಡಿಸಿದ್ರು. ಪ್ರಾರಂಭದಲ್ಲಿ ವೈಯಕ್ತಿಕ ದ್ವೇಷಕ್ಕೆ ಕೊಲೆ ಮಾಡಲಾಗಿದೆ ಅಂತ ನಂಬಲಾಗಿತ್ತು. ಆದರೆ ಯಾವಾಗ ಯೋಗೇಶನ್ನ ಗುರುನಾಥ್ ಗೌಡ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ರು, ಅಲ್ಲಿಗೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿತು. ಈಗ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಘೋಷಣೆಯಾಗಿದ್ದು ಮತ್ತೆ ಜೈಲು ಪಾಲಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.